ಅದನ್ನು ತುಂಬ ಚೆನ್ನಾಗಿ ಸಾಕಿದ್ರಂತೂ ಮನುಷ್ಯನಿಗಿನ್ನ ಹೆಚ್ಚು ಪ್ರೀತಿಸುತ್ತೆ. ಟಿವಿನಲ್ಲಿ ತುಂಬ ಬರ್ತಾ ಇದೆ, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಯಾರ ಮನಸ್ಸಿನಲ್ಲಿ ಪ್ರೀತಿಯ ಕೊರತೆ ಇರುತ್ತೋ If you're lucky, a dog will come into your life, steal your heart and change everything. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಡಾಗ್ ಪಾರ್ಕ್. ನಿಮಗೆ ನಾಯಿ ಬಗ್ಗೆ ತುಂಬ ಗೊತ್ತಿದೆ. ನಾಯಿ ನಿಯತ್ತಿನ ಪ್ರಾಣಿ. ಅದನ್ನು ತುಂಬ ಚೆನ್ನಾಗಿ ಸಾಕಿದ್ರಂತೂ ಮನುಷ್ಯನಿಗಿನ್ನ ಹೆಚ್ಚು ಪ್ರೀತಿಸುತ್ತೆ. ಆ್ಯಕ್ಚುಲಿ ಯಾರ ಮನಸ್ಸಿನಲ್ಲಿ ಪ್ರೀತಿಯ ಕೊರತೆ ಇರುತ್ತೋ ಅವರು ಜಾಸ್ತಿ ನಾಯಿನ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಮಕ್ಕಳ ಜೊತೆ ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿ ನಾಯಿಗಳು ಆಟ ಆಡ್ತವೆ ಅಂದರೆ. ಕೆಲವು ವಿಡಿಯೋಗಳು ನಿಮ್ಗೆ ಹಾಕ್ತೀನಿ ನೋಡಿ, ಶಾರ್ಟ್ ವಿಡಿಯೋಗಳನ್ನ. ಯಾಕೆ ನಾನು ಈ ವಿಷಯ ತಗೊಂಡಂತೆ, ರೀಸೆಂಟಾಗಿ ಟಿವಿನಲ್ಲಿ ತುಂಬ ಬರ್ತಾ ಇದೆ, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಬೀದಿ ನಾಯಿ ಕಡಿತಕ್ಕೆ ಸಾವನ್ನಪ್ಪಿದಂತಹ ಮಹಿಳೆ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ಪ್ರಕರಣ ದಾಖಲಾಗಿದೆ. ಕಾಲಿಗೆ ಕಚ್ಚಿ ತೀವ್ರ ರಕ್ತಸ್ರಾವ ಸಹ ಆಗಿದೆ. ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅದು ತುಂಬ ವಿಡಿಯೋಗಳೆಲ್ಲ ನೋಡಿದ್ದೀವಿ. ದೊಡ್ಡವ್ರ ಮೇಲೆ ಮೊನ್ನೆ ರೀಸೆಂಟಾಗಿ ಅಟ್ಯಾಕ್ ಆಗಿದೆ. ಮೊನ್ನೆ ಇನ್ನೊಬ್ಬರ ಮೇಲೆ ಅಟ್ಯಾಕ್ ಆಗಿದೆ. ಬೀದಿ ನಾಯಿ ಹಾವಳಿಗಳ ಜಾಸ್ತಿಯಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ನನ್ನ ಕನ್ಸರ್ನ್ ಏನಪ್ಪ ಇತ್ತು ಅಂದರೆ, 10 ವರ್ಷಗಳ ಹಿಂದೆ ರಾಜ್ಯಪಾಲರಿಗೆ, CMಗೆ, CM ಸೆಕ್ರೆಟ್ರಿಯೇಟ್ಗೆ ಮತ್ತು BBMPಗೆ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರಿಗೆ ಪತ್ರ ಬರೆದಿದ್ದೆ ನಾನು. ಯಾವ ರೀತಿ ಗೊತ್ತಾ, ಬೀದಿ ನಾಯಿಗಳ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಆರ್ಟಿಕಲೆಲ್ಲ ಕಲೆಕ್ಟ್ ಮಾಡಿ ಒಂದು ಪತ್ರ ಬರ್ತಿದ್ದೆ. ಏನಂತ, ಡಾಗ್ ಪಾರ್ಕ್ ಮಾಡಿ. ನೋಡಿ, ಆ ಪತ್ರ ಹೇಗಿದೆ ತೋರಿಸ್ತೀನಿ. ಇದು ಮೊದಲನೇ ಪತ್ರ, ಮುಖ್ಯಮಂತ್ರಿ ಸಚಿವಾಲಯ, ಅದಕ್ಕೆ ಬರೆದಿರೋದು. ಆಯಿತಾ? ಇದಾದ ಮೇಲೆ ಚೀಫ್ ಸೆಕ್ರೆಟ್ರಿಗೆ ಬರೆದಿದ್ನಲ್ಲ ಆ ಪತ್ರ, ಅದಕ್ಕೆ ರಿಪ್ಲೈ ಬಂದಿರೋದು ಇದು. ಇದಾದಮೇಲೆ ಗವರ್ನರ್ ಆಫೀಸ್ಗೆ ಬರೆದಿದ್ದೆ. ಗವರ್ನರ್ ಕೂಡ ಡೈರೆಕ್ಟ್ ಮಾಡಿದ್ದಾರೆ, ಈ ಮನವಿನೇ ಕನ್ಸಿಡರ್ ಮಾಡಿ ಅಂತ BBMP ಕಮಿಷನರ್ ಕಳಿಸಿದ್ದಾರೆ. ಇನ್ನೊಂದು BBMP ಕಮಿಷನರ್ಗೂ ಕೂಡ ಲೆಟ್ರ್ ಬರೆದಿದ್ದೆ. ಅಷ್ಟೇ, 10 ವರ್ಷ ಆಯಿತು. ಯಾವ ಆ್ಯಕ್ಷನ್ನು ಕೂಡ ಅವರು ತಗೊಂಡಿಲ್ಲ. ಇದು ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ, ಏನು ಡಾಗ್ ಪಾರ್ಕ್ ಹೇಗೆ ಮಾಡಬೇಕಪ್ಪ ಅಂದರೆ, ಉದಾಹರಣೆಗೆ ನಮ್ಮ ಇದರ ತಾತಗುಣಿ ಎಸ್ಟೇಟ್ ಇದೆ, 400 ಎಕರೆ ಸರ್ಕಾರಕ್ಕೆ ಸಿಕ್ಕಿದೆ ಜಮೀನು. ಅದನ್ನೆಲ್ಲ ಕ್ಲಿಯರ್ ಮೆನ್ಷನ್ ಮಾಡಿದ್ದೆ. 400 ಎಕರೆನಲ್ಲಿ ಒಂದು 50 ಎಕರೆ ಜಾಗ ತಗೊಂಡು ಒಂದು ಡಾಗ್ ಪಾರ್ಕ್ ಮಾಡಿ.
ಬೆಂಗಳೂರಿರ್ತಕ್ಕಂಥ ಎಲ್ಲ ಬೀದಿ ನಾಯಿಗಳನ್ನು ಅಲ್ಲಿ ತಗೊಂಡೋಗಿ ಬಿಡಬೇಕು. ಅವಕ್ಕೆ ಸಪ್ರೇಟ್ ಝೋನ್ಗಳು ಮಾಡಬೇಕು. ಹೆಣ್ಣು ನಾಯಿಗಳು ಬೇರೆ, ಗಂಡು ನಾಯಿಗಳು ಬೇರೆ ಮಾಡಿ ಅವಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಹಾರ ಹಾಕಬೇಕು. ಅಲ್ಲಿ ಡಾಗ್ ಶೋ ಮಾಡೋಕ್ಕೆ ಬೇರೆ ಬೇರೆ ಯೂನಿಟ್ಗಳನ್ನ ಮಾಡಬೇಕು. ಜೊತೆಗೆ ಪಾರ್ಕ್ ಡೆವಲಪ್ ಮಾಡಬೇಕು. ಸೊ ಕೆಲವು ಇಂಪಾರ್ಟೆಂಟ್ ಬ್ರೀಡಿಂಗ್ಸ್ ಇರುತ್ತವೆ, ಡಾಗ್ ಬ್ರೀಡಿಂಗ್ಸ್ಗಳು, ವೆರೈಟೀಸ್ ಆಫ್ ಡಾಗ್ಗಳಿರ್ತವೆ, ನಾಯಿಗಳಿರ್ತವೆ. ಬ್ರೀಡಿಂಗ್ ಸೆಂಟರ್ ಮಾಡಬೇಕು. ಸಾರ್ವಜನಿಕರು ಏನು ಮಾಡ್ತಾರೆ, ಸಾಕು ನಾಯಿಗಳು ತೊಗೋಬೇಕಾದ್ರೆ ಅಲ್ಲಿ ಬರ್ತಾರೆ, ಮರಿಗಳನ್ನು ತೊಗೊಂಡೋಗ್ತಾರೆ, ಅದರಿಂದನೂ ಹಣ ಬರುತ್ತೆ. ಡಾಗ್ ಶೋಸ್ ಮಾಡಬೇಕು. ನಾಯಿಗಳಿಂದ ಬೇಕಾಷ್ಟು ಟ್ರೈನಿಂಗ್ಗಳು ಮಾಡ್ತಾರೆ, ಮಿಲ್ಟ್ರಿನಲ್ಲಿ ಮಾಡ್ತಾರೆ, ಹೊರಗಡೆ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಆ ಥರ ಡಾಗ್ ಶೋಗಳು ಮಾಡಿ ವಾರಕ್ಕೆ 2 ದಿನ 3 ದಿನ ಶನಿವಾರ ಭಾನುವಾರ ಡಾಗ್ ಶೋ ಆರ್ಗನೈಸ್ ಮಾಡಿದ್ರೆ ಪಬ್ಲಿಕ್ಸು ಜನಗಳಲ್ಲಿ ಬರ್ತಾರೆ, ಡಾಗ್ ಶೋ ನೋಡಿ ಎಂಜಾಯ್ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ. ಆ ಮಕ್ಕಳಿಗೆ ಪೂರಕವಾದ ವಾತಾವರಣದಲ್ಲಿ ಪಾರ್ಕ್ ಥರ ಮಾಡಿ ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ ಎಲ್ಲ ಮಾಡಿದ್ರೆ ಹಣನೂ ಬರುತ್ತೆ. ಆ ಹಣ ಆ ನಾಯಿಗಳನ್ನು ಸಾಕೋಕ್ಕೆ ಜನ್ರೇಟ್ ಆಗುತ್ತೆ. ಡೊನೇಷನ್ಸ್ ಬರ್ತಾರೆ, NGOಸ್ಗಳಿದ್ದಾರೆ, ಅವರು ದುಡ್ಡು ಕೊಡ್ತಾರೆ. ಈ ರೀತಿಯಾದ ಒಂದು 50 ಎಕರೆನಲ್ಲಿ ನಾವು ಡಾಗ್ ಶೋ ಮಾಡಿದ್ರೆ ಬೆಂಗಳೂರಾದ್ಯಂತ ಎಲ್ಲ ನಾಯಿಗಳು ಇಟ್ಕೊಂಡೋಗಿ ಅಲ್ಲಿ ಬಿಟ್ಟರೆ ನಾಯಿಗಳು ಚೆನ್ನಾಗಿರ್ತವೆ. ಜೊತೆಗೆ ಮುಖ್ಯವಾದ ಪಾಯಿಂಟ್ ಏನು ಅಂದರೆ, ನೋಡ್ರಪ್ಪ, ನಾಯಿಗಳ ಜೊತೆ ಎಷ್ಟು ಅಮೂಲ್ಯವಾದ ಸಂಬಂಧಗಳಿದೆ. ಕೆಲವು ಸಂಬಂಧಗಳಲ್ಲಿ ನೋಡ್ಬೇಕು, ಕೆಲವರು ಮನೆಗಳಲ್ಲಿ ನೋಡ್ಬೇಕು, ಎಷ್ಟೊಂದು ಪ್ರೀತಿಸ್ತಾರೆ ಅಂದರೆ, ಡಾಕ್ಟ್ರು ವೆಂಕಟೇಶ್ ಅಂತ ನಮ್ಮ ಕ್ಲೋಸ್ ಫ್ರೆಂಡ್, ವೆಟರ್ನರಿ ಡಾಕ್ಟ್ರು, ಅವ್ರ ಜೊತೆ ನಾವು ಮಾತಾಡ್ಬೇಕು. ಅವ್ರು ಹೇಳ್ತಾರೆ, ಅವರು ಟ್ರೀಟ್ಮೆಂಟೆಲ್ಲ ಕೊಡ್ಬೇಕಾದ್ರೆ ಕೆಲವರಂತೂ ಮನುಷ್ಯರಿಗಿನ್ನ ಹೆಚ್ಚಿಗೆ ಪ್ರೀತಿಸ್ತಾರೆ. ಅವಕ್ಕೆ ಕಾಯಿಲೆ ಬಂದರೆ ಮನುಷ್ಯನಿಗೆ ಬರತಕ್ಕಂಥ ಕಾಯಿಲೆಗಳು ಎಲ್ಲ ಕಾಯಿಲೆಗಳು ಬರ್ತವೆ. ಅದೇ ಥರ ಆಪ್ರೇಷನ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸು ತುಂಬ ಕೇರ ನೋಡ್ಕೋತಾರೆ. ಕೆಲವಂತೂ ಆ ನಾಯಿಗಳಿಗೆ ಏನಾದರೂ ಕಾಯಿಲೆ ಬಂದುಬಿಟ್ರೆ ಅವ್ರಿಗೇ ಕಾಯಿಲೆ ಬಂದಂಗೆ ಆಡ್ತಾರೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಎಲ್ಲರಿಗೂ ಈ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಇಷ್ಟು ಮತ್ತು ಮಕ್ಕಳುಗಳಂತೂ ಆ ನಾಯಿಗಳ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾರೆ. ಅಷ್ಟೊಂದು ಬಾಂಧವ್ಯ ಬೆಳೆಯುತ್ತೆ, ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದಾಗ, ನಾಯಿ ಸಾಕೋದ್ರಿಂದ, ಸಾಕು ಪ್ರಾಣಿಗಳ ಸಾಕೋದ್ರಿಂದ 50% ಬೆನಿಫಿಟ್ ಇರುತ್ತೆ, 50% ರಿಸ್ಕ್ ಇರುತ್ತೆ. ರಿಸ್ಕ್ ಅಂದರೆ ಏನಪ್ಪ ಅಂದರೆ, ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ. ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ನೋಡ್ಕೋಬೇಕು. ಇದರ ಸಾಕಕ್ಕೆ ಹೋಗ್ಬಾರ್ದು, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಡೈಲಿ ಅದನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು. ಯಾವ್ಯಾವ ಟೈಮ್ಗೆ ಅದು ಮೂತ್ರ ವಿಸರ್ಜನೆ ಮಾಡುತ್ತೆ, ಮಲ ವಿಸರ್ಜನೆ ಮಾಡುತ್ತೆ ತಿಳ್ಕೊಂಡು ಆ ಟೈಮ್ ಹೊರಗಡೆ ಕರ್ಕೊಂಡು ಹೋಗಬೇಕು. ಅದಕ್ಕೂ ಮೈಂಡ್ ಫ್ರೆಶ್ ಆಗಬೇಕು. ಆ ರೀತಿ ನೋಡ್ಕೋಬೇಕು. ಕೆಲವು ಮನೆಗಳು ನೋಡಬೇಕು, ಎಂಥ ಮೂರ್ಖರಿದ್ದಾರೆ ಅಂದರೆ, ಅದನ್ನೆಲ್ಲೂ ಕರ್ಕೊಂಡು ಹೋಗಲ್ಲ, ಸುಮ್ಮನೆ ಕಟ್ಟಾಕಿರೋದು, ಅದು ಊಟ ಆಗೋದು, ಅದು ಗಲೀಜು ಮಾಡ್ತಾ ಇರುತ್ತೆ, ಅಷ್ಟೇ. ಆ ಬಾಂಧವ್ಯ ಬೆಳೆಯೋದೇ ಇಲ್ಲ. ಸೊ ನಾಯಿ ಸಾಕಬೇಕು ಅಂದರೆ ಆ ರೀತಿಯಾದ ಮನಸ್ಥಿತಿ ಇದ್ದಾಗ ಮಾತ್ರ ನಾಯಿ ಸಾಕಬೇಕು, ಅಂದರೆ ಸಾಕೋಕ್ಕೆ ಹೋಗಬಾರ್ದು. ಇದ್ರ ಬಗ್ಗೆ ನಾನು ತುಂಬ ಎಲ್ಲ ಸ್ಟಡೀಸ್ ಮಾಡಿದ್ದೀನಿ. ಸೊ ಈ ನಾಯಿಗಳನ್ನು ಎಷ್ಟು ನಾವು ಪ್ರೀತಿಸ್ತೀವೋ, ಎಷ್ಟು ಎಮೋಷನಲ್ಲಾಗಿ ಅಟ್ಯಾಚ್ಮೆಂಟ್ ನಾವು ಅದ್ರ ಜೊತೆ ಬೆಳೆಸ್ಕೊಂಡಿರ್ತೀವೋ, ಇಷ್ಟೊಂದು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಹೊರಗಡೆ ಸಮಾಜದಲ್ಲಿ ಹೋಗ್ಬೇಕಾದ್ರೆ ಆ ಬೀದಿ ನಾಯಿ ಊಟ ಇಲ್ಲದೆ ಒಂದು ಒದ್ದಾಡ್ತಿರುತ್ತೆ, ಅದು ಕಜ್ಜಿ ಬಂದು ಒದ್ದಾಡ್ತಾ ಇರುತ್ತೆ, ರೋಗ ಬಂದು ಒದ್ದಾಡ್ತಾ ಇರುತ್ತೆ. ಆ ನಾಯಿನ ನೋಡಿಕೊಂಡು ನಾವು ಸುಮ್ಮನೆ ಹೋಗ್ತೀವಿ, ನಮ್ಮ ಮನೇಲಿ ಬಂದು ನಮ್ಮ ನಾಯಿನ ಪ್ರೀತಿಸ್ತೀವಿ. ಸೊ ಮನುಷ್ಯ ತನ್ನ ಪ್ರೀತಿಗಾಗಿ ಎಷ್ಟೊಂದು ಸ್ವಾರ್ಥಿ ಆಗ್ತಾ ಇದ್ದಾನೆ ನೋಡಿ. ಪ್ರೀತಿ ಇದೆ, ಅನುಭವಿಸ್ತಾನೆ, ಆದರೆ ಸ್ವಾರ್ಥ ಮನಸ್ಸಿದೆ. ಕೆಲವರು ಯಾರೋ NGOಗಳಂತ ಬೋರ್ಡ್ ಹಾಕ್ಕೊಂಡು ಆ ನಾಯಿಗಳಿಗೆ ಆಪ್ರೇಷನ್ ಮಾಡಿಸೋದು ಅದೆಲ್ಲ ಮಾಡಿ ಅದರಲ್ಲೆಲ್ಲ ಕೆಲವರೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಕಾರ್ಪೊರೇಷನ್ ತುಂಬ ಹಣ ಅದ್ರ ಮೇಲೆ ಸ್ಪೆಂಡ್ ಮಾಡುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಈ ಐಡಿಯಾ ಕೊಟ್ಟಿದ್ದೆ, ಈ ಡಾಗ್ ಪಾರ್ಕ್ ಥರ ಮಾಡಿ ಎಲ್ಲ ಇಂಪಾರ್ಟೆಂಟ್ ಜಿಲ್ಲಾ ಮಟ್ಟದಲ್ಲಿ ಒಂದು ಡಾಗ್ ಪಾರ್ಕ್ ಮಾಡಿದ್ರೆ ಆ ನಾಯಿಗಳ ಸಂತತಿ ಸುಖವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಆ ಮನುಷ್ಯನ ಸ್ವಾರ್ಥ ಕಡಿಮೆ ಆಗಿ ಅವು ಕೂಡ ಆರಾಮಾಗಿರಲಿ ಅಂತ ಚಿಂತನೆ ಮಾಡಿ 10 ವರ್ಷಗಳ ಹಿಂದೆ ನಾನು ಪತ್ರ ಬರೆದಿದ್ದೆ ಡೀಟೇಲ್ಸಾಗಿ, ಪಾರ್ಕ್ ಯಾವ ರೀತಿ ಮಾಡಬೇಕು. ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಐಡಿಯಾ ಕೊಡ್ತೀನಿ ಡಾಗ್ ಪಾರ್ಕ್ ಬಗ್ಗೆ. ಸರ್ಕಾರಿ ಜಮೀನು ಎಲ್ಲ ಕಡೆ ಇದೆಯಪ್ಪ. ಬೆಂಗಳೂರು ಹತ್ರನೇ ಆ ತಾತ್ಕೊಂಡು ಎಸ್ಟೇಟಲ್ಲಿ 50 ಎಕರೆನಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಲ್ವೇನ್ರಿ. ಸೊ ಯಾರಾದರೂ ಈ ಪ್ರಾಣಿ ನಾಯಿ ಬಗ್ಗೆ, ಈ ಪ್ರಾಣಿಯ ಬಗ್ಗೆ ದಯೆ ಇರೋರು, ಕರುಣೆ ಇರೋರು ವಿಡಿಯೋನ ಶೇರ್ ಮಾಡಿ. ಸಾಧ್ಯ ಆದರೆ ನಿಮ್ಗೆ ಯಾರೋ ಲಿಂಕ್ ಇದೆ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ. ನಾನೆಲ್ಲ ಮಾಡಿ ಸುಮ್ಮನಾಗಿದ್ದೀನಿ. ಮನುಷ್ಯ ತುಂಬ ಸ್ವಾರ್ಥಿ ಆಗ್ತಾ ಇದ್ದಾನೆ, ಚಿಂತನೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಒಂದು ಬೀದಿ ನಾಯಿ ಬರೋದು, ಪಾಪ ಅದಕ್ಕೂ ನಾನು ಊಟ ಆಗ್ತಾಯಿದೆ, ಅದನ್ನು ನಿಮ್ಗೊಂದು ಫೋಟೋ ಹಾಕ್ತೀನಿ, ಅದಾಗ ವೀಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ.
ಆ ಬೀದಿ ನಾಯಿ ಸುಮ್ಮನೆ ಊಟ ಹಾಕ್ತಾಯಿದ್ರೆ ಒಂದಿನ ಯೋಗ ಕ್ಲಾಸ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಧ ಕಿಲೋಮೀಟ್ರು ನನ್ನ ಹಿಂದ್ಗಡೆ ಬಂದು ಯೋಗ ಶಾಲೆಗೆ ಬಂದು ಸ್ಟೇಜ್ ಮೇಲೆ ಅದು ಕುಳಿತಿದ್ದು ಯೋಗ ಮುಗಿಯೋವರೆಗೂ ನಾನು ಪಕ್ಕ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದು ಅಲ್ಲೇ ಮಲಗಿದ್ದು ಪುನಃ ವಾಪಸ್ ಬಂದಿದೆ ಪಾಪ. ಅದಿರೋವರೆಗೂ ನಾನು ಅದಕ್ಕೆ ಊಟ ಹಾಕ್ತಾಯಿದ್ದೆ. ಬರೀ ಊಟ ಹಾಕೋದು ಅಷ್ಟೇ, ಬೀದಿ ನಾಯಿ ಬೇರೇನಿಲ್ಲ. ಸೊ ಇದು ಚೆನ್ನಾಗಿ ಸದೃಢವಾಗಿ ಬೆಳೆದಿತ್ತು, ಸಡನ್ನಾಗಿ ಕಾಣೆ ಆಯಿತು. ಅದು ಯಾರು ಹಿಡ್ಕೊಂಡು ಹೋದ್ರೋ ಗೊತ್ತಿಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ. ನಮ್ಮ ಮನೆಗೆ ಬೆಕ್ಕುಗಳು ಬರ್ತಾಯಿದೆ, ಯಾರ್ದೋ ಸಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ನಾ ಸಾಕಕ್ಕೆ ಹೋಗಲ್ಲ, ಯಾಕಂದ್ರೆ ಸಾಕಿದ್ಮೇಲೆ ಕರೆಕ್ಟಾಗಿ ಸಾಕಬೇಕು. ನಾವೆಲ್ಲೆಲ್ಲ ಹೊರಗಡೆ ಟೂರ್ ಹೋಗ್ತಾ ಇರ್ತೀವಿ, ಒಂದೊಂದು ಸರಿ ಪ್ರಾಣಾಯಾಮ ಕ್ಯಾಂಪ್ ಮಾಡ್ಬೇಕಾದ್ರೆ ವಾರ ಇರೋದೇ ಇಲ್ಲ, ಅವಾಗೆಲ್ಲ ಸಮಸ್ಯೆ ಆಗುತ್ತೆ ಬಿಟ್ಟು ನಾವು ಯಾವುದು ಸಾಕು ಪ್ರಾಣಿಗಳನ್ನ ಸಾಕೋದಿಲ್ಲ. ಸೊ ಯಾರೋ ಸಾಕು ಬಿಟ್ಬಿಟ್ಟಿರ್ತಾರೆ. ಒಂದು ಬೆಕ್ಕು ಬರ್ತಾಯಿತ್ತು, ಪಾಪ ಗರ್ಭಿಣಿ ಬೆಕ್ಕು, ಹೋಗ್ಲಿ ಅದಕ್ಕೆ ಊಟ ಹಾಕಿದ್ವಿ. ಆಮೇಲೆ ಅದು ನೋಡೋದು 4 ಮರಿ ಆಗ್ತು. ನಮ್ಮ ಮನೆ ಬಿಟ್ಟು ಹೋಗ್ತಾನೆ ಇಲ್ಲ. ಇಷ್ಟು ದೊಡ್ಡ ಸಮಸ್ಯೆ ಆಯ್ತು. ಈಗ 4 ಮರಿಗಳು ಸಾಕಿ ಇದೆಲ್ಲ ಏನು ಮಾಡೋದು ಅಂದ್ಬಿಟ್ಟು ಅದನ್ನು ತೊಗೊಂಡೋಗಿ 4 ಮರಿಗಳು ಸ್ವಲ್ಪ ದೊಡ್ಡದಾದ್ಮೇಲೆ ತೊಗೊಂಡೋಗಿ ರಾಮನಗರದಲ್ಲಿ ಬಿಟ್ಟೆ. ಆಮೇಲೆ ಬೆಕ್ಕುಗಳಿಗೆ ಹತ್ರ ಸೇರಿಸ್ತಾನೆ ಇಲ್ಲ. ಯು ಸಿ. ಸೊ ನಾವು ಭಾವನಾತ್ಮಕವಾಗಿ ಸಂಬಂಧ ಬೆಳೆಸ್ಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಈ ರೀತಿ ಕಥೆಗಳನ್ನು ತುಂಬ ಕೇಳಿದ್ದೀನಿ. ನಮ್ಮ ಯೋಗ ಸ್ಟೂಡೆಂಟ್ ಒಬ್ಬರು ರೆಗ್ಯುಲರ್ ಸ್ಟೂಡೆಂಟ್ ಎವ್ರಿ ಡೇ ಬರ್ತಾಯಿದ್ರು, ಚಂದ್ರಶೇಖರ್ ಅಂತ. ಒಂದು ವಾರ ಬರಲೇ ಇಲ್ಲ. ಯಾಕೆ ಅಂದರೆ ಯಾಕೆ ಬಂದಿಲ್ಲ ಅಂತ ಅವ್ರು ವಿಚಾರಿಸಿದ್ರೆ ಹೇಳ್ತಾರೆ, ಸಾರ್ ನಮ್ಮ ಮನೇಲಿ ನಮ್ಮ ನಾಯಿ ಇತ್ತಲ್ಲ, ಅದೇನು ಹೆಸ್ರು ಹೇಳೋದು ಮರ್ತುಬಿಟ್ಟೆ, ಅದು ಸತ್ತೋಯ್ತು ಸಾರ್, ಅದಕ್ಕೆ ಮನೇಲಿ ತುಂಬ ಬೇಸರ ಆಗ್ಬಿಟ್ಟಿತ್ತು. ನಮ್ಮ ಮಿಸ್ಸಸ್ಸು ನಮ್ಮ ಮಗಳು ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು, ಅದಕ್ಕೋಸ್ಕರ ಅವ್ರು ನಾನು ನೋಡ್ಕೋತಾ ಇದ್ದೀನ್ರು. ನೋಡಿ ಯಾವ ರೀತಿಯಾದ ಸಂಬಂಧ ಇದೆ. ಕೊನೆಗೆ ಸ್ವಲ್ಪ 2 ತಿಂಗಳಾದ ಪುನಃ ಇನ್ನೊಂದು ನಾಯಿ ಮರಿ ತಂದಿದ್ದಾರೆ, ಖುಷಿಯಾಗಿದ್ದಾರೆ. ಅಷ್ಟೊಂದು ಅಟ್ಯಾಚ್ಮೆಂಟು. ಅವ್ರು ಎಷ್ಟು ಚೆನ್ನಾಗಿ ಮಾಡೋರು, ಆಫೀಸಿಂದ ಬಂದ ತಕ್ಷಣ ನಾಯಿ ಕರ್ಕೊಂಡೋಗಿ ಹೊರಗಡೆ ಪಾರ್ಕ್ ಹತ್ರ, ಅದಕ್ಕೂ ಫ್ರೆಂಡ್ಸ್ ಇದ್ದಾರೆ ಸರ್, ಫ್ರೆಂಡ್ಸ್ ಎಲ್ಲ ಇರಬೇಕು, ಖುಷಿಯಾಗಿರುತ್ತೆ ಅಂತಾಗಿ ಅಲ್ಲೊಂದು ಪಾರ್ಕ್ ಇದೆ, ವಾಕ್ ಬರೋರು, ಅಲ್ಲೆಲ್ಲ ನಾಯಿಗಳು ಹಿಡ್ಕೊಂಬರ್ತಾರೆ, ಅದ್ರ ಜೊತೆ ಎಲ್ಲ ಆಟ ಆಡಿಸಿ ಪುನಃ ಕರ್ಕೊಂಡು ಹೋಗೋರು. ಅದು ನಾಯಿ ಸಾಕುವ ವಿಧಾನ. ಆ ರೀತಿಯಾದ ಅಟ್ಯಾಚ್ಮೆಂಟ್ ಬೆಳ್ಕೋಬೇಕು. ಕೆಲವ್ರು ನೋಡಬೇಕು, ಮನೆ ಹತ್ರ ಕಟ್ಬಿಡೋದು, ಊಟ ಹಾಕೋದು ಅಷ್ಟೇ, ಇನ್ನೇನೂ ಇಲ್ಲ. ಸೊ ಎಷ್ಟೋ ಜನ ಮಾತಾಡ್ತಿರ್ತಾರೆ, ಅಯ್ಯೋ ಅವ್ರ ಮನೇಲಿ ನಾಯಾಗಿ ಹುಟ್ಬೇಕಪ್ಪ ಅಂತ, ಅಷ್ಟು ಚೆನ್ನಾಗಿ ಸಾಕ್ತಾರೆ. ಆದರೆ ಕೆಲವರು ಅಂತಾರೆ, ಅಯ್ಯಯ್ಯಪ್ಪ ಕಷ್ಟ, ಹೆಂಗೆ ಕೆಲವರು ತುಂಬ ಕ್ರೂರವಾಗಿ ನಡ್ಸ್ಕೊತಾರೆ ನಾಯಿನ. ಸೊ ಇನ್ನು ಡಾಗ್ ಪಾರ್ಕ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿದ್ನಲ್ವಾ, ಇದು ಸರಿ ಇದೆ ಅಲ್ವಾ? ಚಿಂತನೆ ಮಾಡಿ. ಎಲ್ಲ ಜಿಲ್ಲಾ ಮಟ್ಟದಲ್ಲಿ 10 ಎಕರೆ 20 ಎಕರೆ ಜಮೀನಲ್ಲಿ ಸರ್ಕಾರದವರು ನೀಟಿಗೆ ಡಾಗ್ ಪಾರ್ಕ್ ಮಾಡಿ ಎಲ್ಲ ಬೀದಿ ನಾಯಿಗಳು ತೊಗೊಂಡೋಗಿ ಅಲ್ಲಿ ಬಿಟ್ಟು ಸಪ್ರೇಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಕೊಂಡು ಆಹಾರ ಹಾಕಿದ್ರೆ ಬೀದಿ ನಾಯಿಗಳ ಸಂತತಿ ಸಹಜವಾಗಿ ಕಡಿಮೆ ಆಗುತ್ತೆ. ಅದು ಬಿಟ್ಬಿಟ್ಟು ರೋಡಲ್ಲೆಲ್ಲ ಕಜ್ಜಿ ಬಸ್ಕೊಂಡು ರೋಗ ಬಸ್ಕೊಂಡು ಅದು ಇಟ್ಟಾಡ್ತಿರುತ್ತೆ, ಊಟ ಇಲ್ಲದೆ ಆ ನಾಯಿಗಳು ಆಕ್ರಮಣ ಮಾಡ್ತವೆ. ಕೆಲವು ಎಲ್ಲ ನಾನ್ ವೆಜ್ ಅಂಗಡಿಗಳಾದರೆ ಕೆಲವು ನಾನ್ ವೆಜ್ ಆಗ್ತಿತ್ತು, ಅಲ್ಲಿ ತಿಂದು ಸ್ಟ್ರಾಂಗ್ ಆಗಿರ್ತವೆ, ಮನುಷ್ಯರ ಮೇಲೆ ತುಂಬ ಅಟ್ಯಾಕ್ ಮಾಡೋದು, ಮಕ್ಕಳ ಮೇಲೆಲ್ಲ ಅಟ್ಯಾಕ್ ಮಾಡ್ತವೆ. ಇವೆಲ್ಲ ಬೇಕಾ? ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಅಡ್ಮಿನಿಸ್ಟ್ರೇಷನ್ಗೆ, ನಮ್ಮ ರಾಜಕೀಯ ವ್ಯವಸ್ಥೆಗೆ. ಕಾರ್ಪೊರೇಷನ್ ಅವ್ರಿಗೆ ನೀಟಾಗಿ ನಾನು ಲೆಟ್ರ್ ಬರೆದಿದ್ದೀನಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಲೇ ಇಲ್ಲ. ಕಾಂಟ್ಯಾಕ್ಟ್ ಮಾಡಿದರೆ ಐಡಿಯಾ ಕೊಡ್ತಾಯಿದ್ದೆ, ಆಗ ಸಮಾಜ ಕ್ಲೀನಾಗಿರುತ್ತೆ. ಕೊನೆಗೆ ಒಂದು ಪ್ರೀತಿಸುವ ಹೃದಯಗಳಿಗೆ ಸ್ಪಂದಿಸಿದ ಸಾರ್ಥಕತೆ ಬರುತ್ತೆ ಅಲ್ವಾ? ಯಾರು ನಾಯಿನ ಇಷ್ಟಪಡ್ತಿರೋ ಈ ಡಾಗ್ ಪಾರ್ಕ್ ಬಗ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸರ್ಕಾರಿ ಮಟ್ಟದಲ್ಲಿ ನಿಮಗೇನಾದರೂ ಲಿಂಕ್ ಇದ್ದರೆ ಅವ್ರ ಜೊತೆ ಮಾತಾಡಿ. ಬೇಕಾದ್ರೆ ಕಾರ್ಪೊರೇಷನ್ ಕರೀಲಿ, ನಾನು ಹೆಂಗೆ ಮಾಡಬೇಕು ಅಂತ ಬೇಕು ವಿತ್ ಪ್ಲ್ಯಾನ್ ಐಡಿಯಾ ಕೊಡ್ತೀನಿ ಅಲ್ವಾ? ಥ್ಯಾಂಕ್ ಯು.